ಇನ್ನು ಇನ್ನೊಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ಕಾವಂತೂ ಹೆಚ್ಚಾಗ್ತಾನೆ ಇದೆ. ನಿರೀಕ್ಷೆಯಂತೆ ವೀರಣ್ಣ ಚರಂತಿಮಠ ಅವರಿಗೆ ಈಗಾಗಲೇ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನು ಸಾಂಕೇತಿಕವಾಗಿ ಅವರಿವತ್ತು ಪತ್ನಿ ಅವರ ಜೊತೆ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಕುತೂಹಲದ ಸಂಗತಿ ಅಂದ್ರೆ ಈಗ ಈ ವೀರಣ್ಣ ಚರಂತಿಮಠ ಅವರ ಪರವಾಗಿ ಯತ್ನಾಳ್ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಅಲ್ಲದೆ ವೀರಣ್ಣ ಚರಂತಿಮಠಗೆ ನಾನು ಬೆಂಬಲವನ್ನ ಕೊಡ್ತೀನಿ ಅಂತ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ಅನ್ಸ್ಕೊಂಡಿದ್ರೆ, ಆದರೆ ಈಗ ಉಚ್ಚಾಟಿತ ಶಾಸಕರು ಯತ್ನಾಳ್ ಅವರ ನಡನೆ ಈಗ ಇಲ್ಲೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವೀರಣ್ಣ ಚರಂತಿಮಠ ಮತ್ತು ಯತ್ನಾಳ್ ಅವರು ಮಾತನಾಡಿದ್ದಾರೆ. ಬರೀ ನೋಡ್ ಬರೋಣ. ಸರ್ಕಾರ ಮಣಿಸುವಂತದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ. ಸರ್ಕಾರ ಬಂದು ಟಿಕೆಟ್ ಹುಡುಕಲ್ಲ. ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರ, ಅವರು ಬಂದು ಠಿಕಾಣಿ ಹುಡ್ತಾರ. 48 ಗಂಟೆ ಮೊದಲು ಸರ್ಕಾರ ನಡೆಸೋರ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣಿ ಹುಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ. ಅದಕ್ಕೆ ಅದನ್ನೆಲ್ಲ ಚರ್ಚೆ ಮಾಡಿ ಇನ್ನೂ ಬಿ ಜೆ ಪಿಯಲ್ಲಿ ಕೆಲವೊಂದು ನಾಟಕ ಮಾಡ್ತಿರ್ತಾರೆ. ಯತ್ನಾಳ್ ಎದಕ್ಕೆ ಬೇಕು ನಮಗೆ, ಯತ್ನಾಳ್ ಬರೋದು ಅದಕ್ಕೆ ಅಂದರೆ ಈ ವಿಜಯೇಂದ್ರನೇ ಕೆಲವೊಂದು ನಕಲಿ ಫೇಸ್ಬುಕ್ನಲ್ಲಿ ಕೆಲವೊಂದು ಅಕೌಂಟ್ ಮಾಡ್ಯಾನ. ಅವ ಹಲ್ಕ ಕೆಲಸ ಚಾಲೂ ಮಾಡಿಬಿಟ್ಟ. ಅವನು ತಿಂಗಳ 50 ಲಕ್ಷ ರೂಪಾಯಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಅಕೌಂಟ್ಗಳನ್ನ ತಯಾರು ಮಾಡಿ ಯತ್ನಾಳ್ ಬಯಸೋದು, ಬಿ ಎಲ್ ಸಂತೋಷಿಗೆ ಬಯಸೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು. ಈ ದಂಧ ಮಾಡ್ಲಕತ್ತ ನಾವು. ಅವ ಯಾರೋ 4 ಲೋಫರ್ ಅದಾರ ಬಿ ಜೆ ಪಿ ಕಾರ್ಯಾಲಯದಾಗ. ಈ ರೀತಿ ಏನು ಅವ ದಂಧ ಮಾಡ್ಲಕತ್ತಾನ ವಿಜಯೇಂದ್ರ. ನೀವು ಏನತ್ತಿರಲ್ಲ, ತಾಯಿಗೆ ದ್ರೋಹದಿಗೆ ಏನೋ ಹೊಡಿತಿರಲಿ, ನಿಮ್ಮ ಅಪ್ಪನ ಹೊಡಿತಿದ್ದ. ಈಗ ನೀನು ನಿಮ್ಮ ಅಪ್ಪನ ಸ್ಟೈಲೇ ಕನ್ನಡಿ ಮುಂದೆ ನಿಂತು ನೀ ಭಾಷಣ ಕಲ್ತಿ. ನಿನಗೇನು ಭಾಷಣ ಸುಡಾಡಿದ್ದಿಲ್ಲ, ನೀನು ರೊಕ್ಕ ತಿನ್ನೋದು ಅಟ್ಟೇ ಬರ್ತಿತ್ತು. ಈ ಭಾಷಣ ಏನು ಕಲ್ತಿಯಲ್ಲ, ತಾಯಿಗೆ ದ್ರೋಹ ಅಂತಾಳೆ. ನಾಳೆ ಬಾಗಲಕೋಟೆದಾಗ ದಾವಣಗೆರೆಯಾಗ ಮಾಡಿದ್ವಿ ಸರಿ, ಇಲ್ಕಂದ್ರೆ ಶಾಮನೂರು ಜೋಡನೆ ಇನ್ನೂ ಹೋಗ್ಬೇಕಾಗ್ತದೆ ಅಲ್ಲಿಗೆ. ದಾವಣಗೆರೆನೇ ಅದು ಅನುಮಾನ ಇರೋದಂತ. ಅನುಮಾನ ನೋಡ್ರಿ, ಅವರು ಎಲ್ಲಿ ಎಷ್ಟು ಲೋಕಸಭಾ ಸೀಟ್ ಯಡಿಯೂರಪ್ಪ ಅವ್ರ ಮಗ ಕೆಡವ್ರ. ಎಲ್ಲಿ ಚಾಮರಾಜನಗರ ಹಿಡಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಚಾಮರಾಜನಗರನಾಗ ಡೀಲಿಂಗ್ ಮಹಾದೇವಪ್ಪನ ಜೋಡ, ಅದು ಮೈಸೂರು ಮಹಾರಾಜರು ಇದ್ರ ಅಂತೇಳಿ ಏನೋ ನಮ್ದು ಎಲ್ಲ ಅಲ್ಲಿ ಜನರ ಒಂದು ಋಣ ಇತ್ತು, ಮಾಡಿದ್ರು. ಇಲ್ಲಿ ಇವ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿನ. ಕುಮಾರಸ್ವಾಮಿ ಅವ್ರ ಲೋಕಸಭಾ ಇಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ, ಪ್ರಚಾರ ಮಾಡಿಲ್ಲ. ಯಡಿಯೂರಪ್ಪ ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟ್ಲ್ ಐತೆ, ಅಲ್ಲಿ ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತ ಅಲ್ಲಿ ಸೋಮಣ್ಣ ಅವ್ರು ಸೋಲಿಸ್ಲಕ್ಕ. ಬಾಗಲಕೋಟೆಯ ಬೈ ಎಲೆಕ್ಷನ್ ಅಲ್ಲಿ ಬಹಳ ಕುತೂಹಲಕಾರಿಯಾಗಿರೋದು ಒಂದು ಅಭ್ಯರ್ಥಿ ಘೋಷಣೆಗಿಂತ ಹೆಚ್ಚಾಗಿ ಒಂದ್ ಕಡೆ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅವ್ರ ಪರ ಇವ್ರ ಪರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ. ಇತ್ತ ಯತ್ನಾಳ್ ಅವ್ರು ಮಾತ್ರ ಗುಡುಗ್ತಾ ಉಚ್ಚಾಟಿತರಾಗಿದ್ರು ಕೂಡ ತನ್ನ ವರ್ಚಸ್ ಏನು, ಹೆಂಗ್ ಕೆಲಸ ಮಾಡ್ಬೇಕಂತ ಮಾಡ್ತಿದ್ದಾರೆ. ಟಿಕೆಟು ಚರಂತಿಮಠ, ವೀರಣ್ಣ ಚರಂತಿಮಠಕ್ಕೆ ಸಿಗತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತಿಲ್ಲ. ಯತ್ನಾಳು ಬರೋದು ಕೂಡ ಆ ಭಾಗದ ಜನರಿಗೆ ನಿಶ್ಚಿತ ಆಗಿತ್ತು. ಯಾಕಂತಂದ್ರೆ ಯತ್ನಾಳ್ ಏನು ಸಿದ್ಧಾಂತವನ್ನು ಒಪ್ಪುತ್ತಾರೋ, ಅಂದ್ರೆ ಹಿಂದುತ್ವದ ಅಡಿಯಲ್ಲಿ ಹೋಗ್ತಾರೋ, ಚರಂತಿಮಠ ಹೆಚ್ಚು ಕಡಿಮೆ ಅದೇ ನಿಟ್ಟಲ್ಲಿ ಹೋಗೋದು. ಹೆಚ್ಚು ಕಡಿಮೆ ಅಲ್ಲ, ಪ್ರತಿಶತ ಪೂರ್ತಿ ಅವರು ಆ ಹಿಂದುತ್ವದ ಅಡಿಯಲ್ಲೇ ಗೆಲ್ತಾ ಇರುವಂಥದ್ದು. ಮತ್ತು ಅವರ ವಾದ ಕೂಡ, ಸಿದ್ಧಾಂತ ಕೂಡ ಅದೇ ನಿಟ್ಟಲ್ಲಿ ಹೋಗ್ತಾ ಹೌದು. ಹಾಗಾಗಿ ಈಗ ವಿಜಯೇಂದ್ರ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಯತ್ನಾಳ್ ಬಂದು ಆ ಕ್ಷೇತ್ರದಲ್ಲಿ ಒಂದಷ್ಟು ಸುತ್ತಾಟ ಓಡಾಟ ಮಾಡಿದ್ರೆ, ಮತಯಾಚನೆ ಮಾಡಿದ್ರೆ ನನಗೊಂದಷ್ಟು ಬಲ ಸಿಗುತ್ತೆ ಅನ್ನುವಂಥದ್ದು ಚರಂತಿಮಠ ಗೊತ್ತಿದೆ. ಹೌದು. ವಿಜೇಂದ್ರ ಬರಲಿಲ್ಲ ಅಂದ ತಕ್ಷಣಕ್ಕೆ ಅಥವಾ ಯಡಿಯೂರಪ್ಪ ಅವ್ರು ಬರಲಿಲ್ಲ ಅಂದ ತಕ್ಷಣಕ್ಕೆ ಅಲ್ಲೇನೋ ಕಳೆದು ಹೋಗುತ್ತೆ ಇಲ್ಲ, ಆ ಭಾಗದಲ್ಲಿ ಆ ರೀತಿ ಇಲ್ಲ. ವೀರಣ್ಣ ಚರಂತಿಮಠಗೆ ತನ್ನದೇ ಆದ ಒಂದು ವರ್ಚಸ್ಸನ್ನ ಇಟ್ಕೊಂಡಿರುವಂತ ವ್ಯಕ್ತಿ. ಸ್ವಲ್ಪ ಕಟ್ಟುನಿಟ್ಟು ಮಾತು, ಸ್ವಲ್ಪ ಒಂದೊಂದ್ಸರಿ ಖಾರ ನೇರ ಇರೋದ್ರಿಂದ ಒಂದಷ್ಟು ಜನರನ್ನ ಕಳ್ಕೊಳ್ಳುವಂತ ಪ್ರಯತ್ನ ಆಗಿತ್ತು. ಈಗ ತಮ್ಮನ್ನೇನಾದ್ರೂ ಮತ್ತೆ ವಾಪಸ್ಸು ಮಲ್ಲಿಕಾರ್ಜುನ್ ಚರಂತಿಮಠ ಏನಿದ್ದಾರೆ ಕಾಂಗ್ರೆಸ್ ಇಂದ, ಅವರನ್ನ ವಿಶ್ವಾಸಕ್ಕೆ ತಗೊಂಡು ತನ್ನ ವಿರುದ್ಧವಾಗಿ ಏನು ನಿಂತ್ಕೊಳ್ಳದೆ ಇದ್ದ ರೀತಿಯಲ್ಲಿ ಏನಾದ್ರು ನಡೆಸ್ಕೊಂಡ್ರೆ ವೀರಣ್ಣ ಚರಂತಿಮಠ ಗೆಲುವು ನಿಶ್ಚಿತ ಸದ್ಯದ ಪರಿಸ್ಥಿತಿಯಲ್ಲಿ. ಅಲ್ಲಿ ಯಾವುದೇ ಮೇಟಿ ಸಾವಿನ ಸಿಂಪತಿ ಇಲ್ಲ, ಇದು ಸ್ಪಷ್ಟ. ಅಲ್ಲಿ ಅವ್ರ ಮಕ್ಕಳುಗಳು ಏನೇ ಓಡಾಡಿ ಒದ್ದಾಟ ಏನೇ ಮಾಡಿದ್ರು ಕೂಡ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ವೀರಣ್ಣ ಚರಂತಿಮಠ ಗೆಲುವಿನ ಸೂಚನೆ ಹೆಚ್ಚಿದೆ. ತಮ್ಮನ್ನ ವಿಶ್ವಾಸಕ್ಕೆ ತಗೋಬೇಕು, ಹೌದು, ಕೆಲಸ ಮಾಡಬೇಕು. ಈ ಹಿಂದುತ್ವದ ಅಡಿಯಲ್ಲಿ ಅವ್ರು ಏನು ಹೋಗಿದಾರೋ ಅದೇ ನಿಟ್ಟಲ್ಲಿ ಕೆಲಸ ಮಾಡಿಕೊಂಡು ಸ್ಪಷ್ಟವಾದ ಈ ಹಿಂದೆ ಶಾಸಕರಾಗಿದ್ದಾಗ ಮಾಡಿರೋ ಕಾರ್ಯವೈಖರಿಯನ್ನು ತೋರಿಸ್ಕೊಂಡು ಏನು ನಾನು ಮಾಡಿದ್ದೆ ಏನು ಅನ್ನುವಂಥದ್ದನ್ನು ಹೇಳ್ಕೊಂಡು ಹೋದರೆ ಗೆಲುವು
ನಿಶ್ಚಿತ ಹೌದು. ಆಗ ಕ್ಷೇತ್ರದಲ್ಲಿ. ಯಾಕಂತಂದ್ರೆ ಈಗ ಯಾವುದೇ ಸಿಂಪತಿ ಕಾನ್ಸೆಪ್ಟ್ ಅಲ್ಲಿ ಇಲ್ಲ, ವರ್ಕ್ ಆಗೋದು ಅದು ಯಾವುದೇ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಅಲ್ಲೂ ಕೂಡ ಮನೆ 3 ಬಾಗ್ಲ ಕೂತಿದೆ. ಹೌದು, ಅವರು ತಗೊಂಬಂದು ವಿಧಾನಸೌಧವರೆಗೂ ಬಂದು ಹೋದ್ರು ಮೊನ್ನೆ. ಹೌದು, ಯಾವುದೂ ನಿರ್ಧಾರಕ್ಕೆ ಮಾಡೋಕ್ಕಾಗಲ್ಲ. ಸಂಧಾನಗಳು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಲ್ಲಿ ಸ್ಪಷ್ಟವಾದ ನಿಲುವಿಗೆ ಬರೋಕ್ಕಾಗ್ತಿಲ್ಲ. ಈ 2 ಚುನಾವಣೆಯಲ್ಲೂ, ಈ 2 ಕ್ಷೇತ್ರದಲ್ಲೂ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹಿನ್ನಡೆ ಹಿಡಿತಕ್ಕೆ ತಗೊಳಕ್ಕಾಗದೇ ಇರುವಂಥದ್ದು. ಕಾಂಗ್ರೆಸ್ ಎಲ್ಲೂ ಕೂಡ ಆ ಪ್ರಯತ್ನ ಮಾಡೋದು ಇಲ್ಲ, ಮಾಡ್ತಾನೂ ಇಲ್ಲ ಸದ್ಯಕ್ಕೆ. ಇವರು ಏನು ಚರಂತಿಮಠ್ ವಿಚಾರಕ್ಕೆ ಬಂತು, ಚರಂತಿಮಠ್ ಜೊತೆಗೆ ಏನಾದರೂ ಯತ್ನಾಳ್ ಬಂದು ನಿಂತ್ಕೊಂಡ್ರೆ ನಿಜಕ್ಕೂ ಆ ಭಾಗದಲ್ಲಿ, ಯಾಕಂದರೆ ಬಾಗಲಕೋಟೆ, ಬಿಜಾಪುರ ಈ ಭಾಗದಲ್ಲಿ ಒಂದಷ್ಟು ವರ್ಚಸ್ಸನ್ನು ಯತ್ನಾಳ್ ಹೊಂದಿರೋದ್ರಿಂದ ಅಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬರ್ತಾರ ಅನ್ನೋ, ಯಡಿಯೂರಪ್ಪನವ್ರದ್ದೇ ಬೇರೆ ತೂಕ ಇದೆ, ಆದರೆ ಅಲ್ಲಿ ಭಾಗಕ್ಕೆ ಹೋಗ್ಬೋದು. ವಿಜೇಂದ್ರ ಅನ್ನುವಂಥವ್ರೆಲ್ಲ ಇಲ್ಲಿ ಕಾನ್ಸೆಪ್ಟೇ ಆಗಲ್ಲ. ಅಲ್ಲಿ ಬಂದರೆ ಯತ್ನಾಳ್ ಬಂದು ಒಂದು ಪರವಾಗಿ ಬ್ಯಾಟ್ ಬೀಸಿದ್ರೆ ಒಂದಷ್ಟು ಜನ ಈ ಚರಂತಿಮಠ ಹಾದಿಯಲ್ಲಿ ಬಂದು ನುಗ್ಗುತ್ತಾರೆ. ಹೌದು, ಗೆಲುವು ಸ್ವಲ್ಪ ಹತ್ತಿರ ಆಗ್ತಾ ಹೋಗುತ್ತೆ. ಹೌದು, ಹಾಗಾಗಿ ಸಹಜವಾಗಿ ಯತ್ನಾಳ್ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು 50 ಲಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಖರ್ಚು ಮಾಡ್ತಾರೆ, ನನ್ನ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಬಿಟ್ಟು. ಈ ಮಾತುಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಬಿಜೆಪಿಗರ ಈ ಇವ್ರ ಪರವಾಗಿ ಮತಯಾಚನೆಗೆ ಬಂದಾಗ ಸ್ವಪಕ್ಷದ ಅಂದ್ರೆ ಸ್ವಪಕ್ಷದವ್ರ ಮೇಲೆ ವಾಗ್ದಾಳಿ ಮಾಡುವಂಥದ್ದನ್ನ ಯತ್ನಾಳ್ ಹೊರಗಡೆ ಇದ್ರೂ ಕೂಡ ಅದು ಚರಂತಿಮಟ್ಟಿಗೆ ಅದು ಮೈನಸ್ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲೊಂಚೂರು ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಯತ್ನಾಳ್ ಮಾತ್ರ ಪ್ಲಸ್ ಆಗೋ ಸಾಧ್ಯತೆ ಇದೆ. ಯತ್ನಾಳ್ ವರ್ಚಸ್ಸು ಪ್ಲಸ್ ಆಗುತ್ತೆ. ಯತ್ನಾಳ್ ಮಾತುಗಳು ಮೈನಸ್ ಆಗದೆ ಇರೋ ತರ ನೋಡ್ಕೊ. ಯತ್ನಾಳ್ ವರ್ಚಸ್ ಇದೆ, ಮಾತುಗಳು ಮೈನಸ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನೇನಾದ್ರು ಎಚ್ಚರಿಕೆಯಾಗಿ ಇಟ್ಕೊಂಡು ಒಂದಷ್ಟು ಗೇಮ್ ಪ್ಲಾನ್ ಮಾಡಿ ಚರಂತಿಮಠ್ ಅವರು ಕೂತ್ಕೊಂಡು ಮಾತಾಡಿದ್ರೆ ಆ ಕಡೆ ಗೆಲುವು ಹೆಚ್ಚು ಕಾಣಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗಳೇ ಪ್ರಚಾರಕ್ಕೆ ಬಂದ್ರು ಕೂಡ ಪ್ಲಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಾರ್ ಪ್ರಚಾರಕರ ಗುರುತಿಸ್ಕೊಳ್ಳೋದು ಯತ್ನಾಳ್ ಅವರು. ಈಗ ಯಾರು ಹೀರೋ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಯತ್ನಾಳ್ ಬಂದ್ರೆ ಒಂದಷ್ಟು ಆ ಭಾಗದಲ್ಲಿ ಉತ್ತರ ಕನ್ನಡ, ಅದ್ರ ಮೇಲೂ ಇದರಲ್ಲಿ ವಿಜಯಪುರ, ಆಮೇಲೆ ಈ ಬಾಗಲಕೋಟೆ ಇಂಥ ಕ್ಷೇತ್ರದಲ್ಲಿ ಅದೊಂದು ಬಿಸಿ ಇದ್ದೇ ಇದೆ. ಆ ಹಿಂದುತ್ವದ ಅಲೆ ಇದೆ. ಈ ಕರಾವಳಿಗೆ ಯತ್ನಾಳ್ ಬಂದ್ಬಿಟ್ರೆ ಅದು ಅನಂತಕುಮಾರ್, ಯತ್ನಾಳು ಇಂಥವರೆಲ್ಲ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅದೊಂದು ಏನೋ ಒಂದು ಸದ್ದಾಗೋ ಸಾಧ್ಯತೆ ಇರುತ್ತೆ. ಮತ್ತು ಅದು ಒಂದು ವರ್ಕ್ ಆಗುತ್ತೆ. ಬೇರೆ ಕಡೆ ಜನ ಬಂದು ಓಟ್ಗೆ ನಿಂತ್ಕೋತಾರೋ ಇಲ್ವಾ, ಗ್ರೌಂಡ್ಗೆ ಬಂದವರೆಲ್ಲ ಮತದಾರರಾಗಿ ಬದಲಾಗ್ತಾರೋ ಇಲ್ವೋ ಅನ್ನೋಂಥ ಕಾನ್ಸೆಪ್ಟ್ ಏನಿದೆ. ಬಟ್ ಈ ಯತ್ನಾಳ್ ವಿಚಾರದಲ್ಲಿ ಹಂಗಿಲ್ಲ. ವರ್ಚಸ್ ಇದೆ, ಹಿಂದುತ್ವ ಇದೆ. ಹಿಂದುತ್ವದ ಅಡಿಯಲ್ಲಿ ಮಾತಾಡಿದವರು, ಹಿಂದುತ್ವದ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥದ್ದು ಏನಾದ್ರೆ ಅದು ಬಿಜೆಪಿ. ಹೌದು, ಹಾಗಾಗಿ ಬಿಜೆಪಿಗೆ ವರದಾನ ಆಗುವಂಥದ್ದು ಚರಂತಿಮಠ್ಗೆ. ಹೌದು, ಯತ್ನಾಳ್ ಅವ್ರನ್ನೇ ಹೆಚ್ಚಾಗಿ ಅವರು ಅವಲಂಬಿತರಾಗಿದ್ದಾರೆ. ಅವರನ್ನು ಕರ್ಕೊಂಡೋಗಿ ಪ್ರಚಾರ ಮಾಡ್ಕೊಂಡು ಒಂದಷ್ಟು ತನ್ನ ಬಲ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಸಹಜವಾಗಿ ಅದು ಆಗಬೇಕು, ಆಗಿದೆ. ಎಕ್ಸಾಕ್ಟ್ಲಿ. ಅಂದರೆ ಈಗ ಗೊಂದಲ ಇರೋದು ಮಾತ್ರ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಕಾಂಗ್ರೆಸ್ ಮನೆಯಲ್ಲಿ. ಬಿಜೆಪಿ ಅಂತೂ ಭಾಳ ಸ್ಪಷ್ಟವಾಗಿದೆ.